ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಇದು ಮಲ್ಲಪ್ಪ ಜೊತೆ. ಮೇಲೆ ನಾವು ಈ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇರ್ತೀವಿ. ಅವರು KPSC ಬಗ್ಗೆ ಅಂತ ಭಾಳಷ್ಟು ಮಾತಾಡಿದ್ವಿ. ಅದೇನ ಅವ್ರ ವ್ಯವಹಾರದ ಗೂಡು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಕೆಲವೊಮ್ಮೆ ಏನೋ ಒಳ್ಳೆ ಕೆಲಸನೂ ಮಾಡಿರ್ತದೆ, ಇಲ್ಲ ಅಂತಲ್ಲ, ಅದನ್ನು ಹೇಳಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಒಂದು 24 ಹುದ್ದೆಗಳು ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ ಹೇಗೆ ಎಕ್ಸಾಮ್ ಕರೆದಿದ್ರು, ಪರೀಕ್ಷೆ ಕರೆದಿದ್ರು. ಪರೀಕ್ಷೆ ಕೊಡ್ತವ್ರಲ್ಲೇ 24 ಜನರಲ್ಲಿ 10 ಜನ ಕಳಂಕಿತರು ಅನ್ನೋದು OMR ಅಂದ್ರೆ ಆಪ್ಟಿಕಲ್ ಮಾರ್ಕ್ಸ್ ರೆಕಗ್ನಿಷನ್. ಇವು ತಿದ್ದಿದಾರ, ಛೇಡ್ಛಾಡ್ ಮಾಡಿದಾರ, ಅದರ ಮೂಲಕ ಸೆಲೆಕ್ಷನ್ ಆಗಿದ್ದಾರೆ ಅಂತೇಳಿ ಒಂದಿಷ್ಟು ರಿಪೋರ್ಟ್ ಕೊಟ್ಟದ. ಅದು KPSCಯಿಂದ ಶಿಫಾರಸಾದಂಥ ಒಂದು ಸಂಸ್ಥೆ. ಅದು ಅಂದರೆ ಎನ್ಕ್ವೈರಿ ಅಕ್ರಮ ಪತ್ತೆ ತನಿಖಾ ಸಮಿತಿ ಆ ರೀತಿಯಾಗಿ ಹೇಳಿದ. ಆ ಆಯೋಗದ ಮೊದಲನೇದಾಗಿ ಸದಸ್ಯರಿದ್ದಂಥವರು ಡಾಕ್ಟರ್ ಶಾಂತಾ ಹೊಸಮನಿ ನೇತೃತ್ವದಲ್ಲಿ BV ಗೀತಾ ಮತ್ತು ಮುಸ್ತಫಾ ಹುಸೇನ್ ಅವರು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. 2023 ಅದೇನು ರಿಪೋರ್ಟ್ ಬಂದ ತಕ್ಷಣ, ರಿಪೋರ್ಟ್ ಅಂದರೆ ಏನು ವರದಿ ಮಾಡ್ತಾರೆ. ಇಲ್ಲಪ್ಪ ಅನ್ಯಾಯ ಆಗ್ಯದ ಅಂತೇಳಿ ಎಕ್ಸಾಮ್ ಕೊಡ್ತಂಥವ್ರು ಅದನ್ನು ಆಯೋಗಕ್ಕೆ ಏನಪ್ಪ ಅಂದ್ರೆ ತಕರಾರು ಹಾಕಿದಾಗ ಸಹಜವಾಗಿ ಈ 3 ಜನರ ಉಪಸಮಿತಿ ನೇಮಿಸ್ತಾರೆ KPSC ಅವರು. ಆಮೇಲೆ ಅದು ಯಾಕೋ ಸರಿಯಾಗಿ ಡೆವಲಪ್ಮೆಂಟ್ ಆಗುವುದಿಲ್ಲ. ಆಗ ಇನ್ನೊಬ್ಬರು ವಿಜಯಕುಮಾರ್ D ಕುಚನೂರಿ ಅಧ್ಯಕ್ಷತೆಯಲ್ಲಿ R ಗಿರೀಶ್, MB ಹೆಗ್ಗಣ್ಣವ್ರು, ಮುಸ್ತಫಾ ಹುಸೇನ್, SA BV ಗೀತಾ ಅವ್ರನ್ನೊಳಗೊಂದು ಏನಪ್ಪ ಅಂದ್ರೆ 5 ಮಂದಿ ಸಮಿತಿ ಮಾಡ್ತಾರೆ. ಅವ್ರದಿಂದವ್ರ ತನಿಖೆ ಮಾಡಿ ಹೌದು ಅಕ್ರಮ ನಡೆದು ಸರಿಯದ ಖರೆಯದ, ಅದಕ್ಕೆ ಅವ್ರ ಶಿಕ್ಷೆ ಆಗಲಿ ಅಂತೇಳಿ ಕೆಲವೊಂದು ಶಿಫಾರಸನ್ನು ಮಾಡ್ತಾರೆ ಆಯೋಗಕ್ಕೆ. KPSCಗೆ ಏನು ಶಿಫಾರಸು ಮಾಡ್ತಾರಪ್ಪ ಅಂದ್ರೆ, ತನಿಖಾ ವರದಿಯಲ್ಲಿ ತಿಳಿಸಿರುವ ಕಳಂಕಿತ ಅಭ್ಯರ್ಥಿಗಳ ಆಯ್ಕೆ ರದ್ದುಪಡಿಸಬೇಕು. ಯಾರು ಅವರು ಕಳಂಕಿತರು? 24ರಲ್ಲಿ 10 ಜನ ಯಾರವರು ಅಂದಾಗ ವಿಶ್ವಾಸ್ S ಅನ್ನುವಂಥವ್ರು, ಸಿಂಚನ MS ಎರಡನೇದವರು, ಮೂರನೇದಾಗಿ ಭುವನ್ GL ಅನ್ನೋರು, ನಾಲ್ಕನೇದಾಗಿ ನವೀನ್ ಗೋವಿಂದಪ್ಪ ಹುಸರೆಡ್ಡಿ ಅನ್ನುವಂಥವ್ರು, 5ನೇದಾಗಿ ವಿಶ್ವನಾಥ್ B ಅನ್ನುವಂಥವ್ರು, 6ನೇದಾಗಿ ಶ್ರೀಧರ್ ಹೊಸಮನಿ ಎನ್ನುವಂಥವ್ರು, 7ನೇದಾಗಿ ಸಂಜೀವ್ ಕುಮಾರ್ ಬಿರದಾರ್ ಅಂತೇಳಿ, 8ನೇದವರಾಗಿ ಅಶೋಕ್ ಬಸಪ್ಪ ವಡ್ಡರ್ ಅನ್ನುವಂಥವ್ರು, 9ನೇದಾಗಿ ಆನಂದ್ ಕುಮಾರ್, 10 ಅಮರ್ ನಾಯ್ಕ್ S ಅನ್ನುವಂಥವ್ರು. ಈ ಜನ OMR ಜೊತೆಗೆ ಏನೋ ಗದ್ದಲ ಮಾಡಿ ತಮ್ಮ ಮಾರ್ಕ್ಸ್ ಹೆಚ್ಚಾಕೊಂಡ ಇವನ್ನೀಗ ಕೆಲಸನೂ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿದ್ದಾರೆ. ಇವ್ರು ಮೊದಲು ರದ್ದು ಮಾಡಬೇಕು, ಇವರು ನೇಮಕಾತಿ ರದ್ದು ಮಾಡಬೇಕು ಅಂತೇಳಿ ಅವರು KPSCಗೆ ರೆಕಮೆಂಡ್ ಮಾಡಿದ್ದಾರೆ. ಆಮೇಲೆ ಕಳಂಕಿತ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ದೂರು ದಾಖಲಿಸಲು ಆಯೋಗದ ಕಾರ್ಯದರ್ಶಿಗೆ ಅಧಿಕಾರ. ಕಾರ್ಯದರ್ಶಿ ಏನು ಆಯೋಗದ KPSC ಏನು ಕಾರ್ಯದರ್ಶಿ ಅಂದ್ರೆ ಸೆಕ್ರೆಟರಿ ಇದ್ದಾರೆ, ಅವರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಅವ್ರಿಗೆ ಬಿಟ್ಟಂಥದ್ದು ಅಂತೇಳಿ ಹೇಳಿದ್ದಾರೆ. ಈಗ ರೆಕಮೆಂಡೇಶನ್ ಆದಿದ್ದೀವಿ. ಈ ಅಕ್ರಮಕ್ಕೆ ಕಾರಣವಾದ ಎಲ್ಲ ವ್ಯಕ್ತಿಗಳು ಕಳಂಕಿತ ಅಭ್ಯರ್ಥಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಪೊಲೀಸ್ CIDಗೆ ಕಾರ್ಯದರ್ಶಿ ಸಹಕಾರ ನೀಡಬೇಕು. ಈ CIDಗೆ ಏನೈತಿ ನೇಮಿಸಿದಕ್ಕೆ ಅಲ್ಲಿ ಕಾರ್ಯದರ್ಶಿ ಸಹಕಾರ ನೀಡಬೇಕು. ಇವ್ರು ಏನು ಮಾಡಿದ್ರು, ಎಂತ ಮಾಡಿದ್ರು, ಎಲ್ಲ ವ್ಯಕ್ತಿಗಳ ವಿರುದ್ಧ ಕಳಂಕಿತರು ಕಳಂಕರಹಿತ ಅಭ್ಯರ್ಥಿಗಳಿಗೆ ತಕ್ಷಣ ನೇಮಕಾತಿ ಆದೇಶ ಹೊರಡಿಸ್ಬೇಕು. ಇವ್ರಂತ ಕಳಂಕ ರಹಿತರಿದ್ದಾರಲ್ಲ ಅವ್ರನ್ನ ನೀವು ತೊಗೊಳ್ಬೇಕು, ಅವ್ರಿಗೆ ಆದೇಶ ಕೊಡಬೇಕು. ಆಯೋಗವು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಈ ಪ್ರಕರಣದಲ್ಲಿ ಅಭ್ಯರ್ಥಿಗಳು ತಡೆಯಾಜ್ಞೆ ತರಂತೆ, ಈಗೇನು ಅವ್ರೊಳಗೆ 10 ಮಂದಿ ಸೇರಿದ್ದಾರೆ, ಅವರು ತಡೆಯಾಜ್ಞೆ ತರಬಾರ್ದು ಮತ್ತು ನಿಲ್ಲಿಸಬಾರ್ದು, ಪ್ರೊಸೆಸ್ ಮುಂದುವರಿದಂತೇಳಿ ಈ ಎಲ್ಲದೂ ಕೆವಿಯಟ್ ತೊಗೊಂಬರಪ್ಪ. ಬೆಂಗಳೂರು, ಧಾರವಾಡ, ಕಲಬುರಗಿ ಹೈಕೋರ್ಟ್ನಲ್ಲಿ ಅಂತೇಳಿ ಕೆವಿಯಟ್ ಹಾಕಿದ್ದಾರೆ. ಅದು ಸೂಚನೆ ಮಾಡಿದ ಹಾಕಂತೇಳಿ ಮುಂದೆ ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಸಂಬಂಧಿಸಿದಂತೆ ತನಿಖಾ ವರದಿಯಲ್ಲಿನ ಶಿಫಾರಸುಗಳನ್ನು ಮುಂಬರುವ ಪರೀಕ್ಷೆಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಮುಂಬರುವ ಪರೀಕ್ಷೆಯಲ್ಲಿ ನೀವು ಏನಪ್ಪ ಅಂತಂದ್ರೆ ಈ ಹೊಸ ನಿಯಮಗಳನ್ನು ನೀವು ಅಳವಡಿಸ್ಕೊಳ್ಬೇಕು, ಅದು ಆಗದಂಗೆ ನೋಡಬೇಕು. ಇದು ಒಟ್ಟಾರೆಯಾಗಿ ನಡೆದ ಘಟನೆಯ ಒಂದು ಇವತ್ತಿನ ಡೆವಲಪ್ಮೆಂಟ್, ಇಲ್ಲಿವರೆಗಿನ ಡೆವಲಪ್ಮೆಂಟ್. OMR ತಿದ್ದುವಷ್ಟರ ಮಟ್ಟಿಗೆ ಅಲ್ಲೇ ಅವು ವ್ಯವಹಾರ ನಡೀತಾವೆ ಅಂದ್ರೆ ಏನೇನು ನಡೀತಿರ್ಬೇಕಲ್ಲೇ ಎಕ್ಸಾಮ್ದಲ್ಲೇ ಅಂತೇಳಿ. KPSC ಬಗ್ಗೆ ಮೊದಲಿಗೆನ ಅದ್ರ ಬಗ್ಗೆ ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಇದ್ದಿದ್ದೇನೆ. KPSC ಅಂದ್ರೆ ಅನ್ಸಾರು ಜನ ಇದೇನು ಬಿಡಪ್ಪ ಮರ, ಕ್ಲಾಸ್ 1 ಆಗಿರ್ಬೋದು, ಕ್ಲಾಸ್ 2 ಆಗಿರ್ಬೋದು, ಇಂಜಿನಿಯರ್ ಸೆಲೆಕ್ಷನ್ ಆಗಿರ್ಬೋದು, ಮತ್ತೇನು ಸೆಲೆಕ್ಷನ್ ಆಗಿರ್ಬೋದು, ಸೆಲೆಕ್ಷನ್ಗಳನ್ನು ಪಾರದರ್ಶಕವಾಗಿ KPSC ನಡೆಸಿಕೊಟ್ಟಿದ್ದೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಆರೋಪ ಮಾಡ್ತಾರೆ.
ಮತ್ತು ಇದರಲ್ಲಿ ಭಾಳಷ್ಟು ಸತ್ಯಗಳು ಇದ್ದಾವೆ. ನಮ್ಮ ಕಾಲದಲ್ಲೂ ಇದ್ರ ಮೇಲೆ KPSC ಮೇಲೆ ಸಾಕಷ್ಟು ಆರೋಪಗಳು ಇದ್ದು ಆಗಾದರೂ ಸಹಿತ ಕ್ಲಾಸ್ 1 ಕ್ಲಾಸ್ 2 ಆಯ್ಕೆ ಮಾಡೋಲ್ಲೇ ಭಾಳಷ್ಟು ಗದ್ದಲಗಳಾಗ್ತಾಯಿದ್ದು, ರಿಟರ್ನ್ ಎಕ್ಸಾಮ್ದಲ್ಲಿ ಗದ್ದಲ ಆಗ್ತಾಯಿದ್ದು, ಓವರಲ್ಲಂತೂ ಹೇಳ್ತಿರೋದಷ್ಟು ಗದ್ದಲ ಆಗ್ತಾಯಿದ್ದು. ಈಗ ನೋಡ್ರಿ ಇಂಜಿನಿಯರಿಂಗ್ ಇದೆಲ್ಲ OMR ಸ್ಟೇಟ ತಿದ್ದುವಂಥದ್ದು ತಿದ್ದೆ 10 ಮಂದಿನ ಆಯ್ಕೆ ಮಾಡಿದಂಥದ್ದು. ಅದನ್ನ ಇವತ್ತು ಶಿಫಾರಸು ಮಾಡಿದ ಕಮಿಷನ್ ಇಲ್ಲ, ಅವ್ರನ್ನ ಕಿತ್ತಾಗ ಉಪಸಮಿತಿ ಇದ್ದು ಸಬ್ ಕಮಿಟಿ ಇದ್ದು ಶಿಫಾರಸು ಮಾಡಿದ ಇವ್ರನ್ನ ತೆಗೆದು ಹಾಕಿರಿ 10 ಮಂದಿನ ಅಂತೇಳಿ. ಇನ್ನು ಯಾವಾಗ ತೆಗೆದು ಹಾಕ್ಬೋದು ಏನು ಮುಂದಿನ ದಿನ. ಇದಕ್ಕಿಂತಲೂ ಮುಖ್ಯವಾಗಿ ಆಯೋಗ ಒಂದು ಶಿಫಾರಸು ಮಾಡಿದ ಆಯೋಗಕ್ಕೆ ಹೆಂಗೆ ನಡೀದಾಗ ನಡ್ಕೊಂಡು ಹೋಗುವಂಥದ್ದು ಭಾಳ ಮುಖ್ಯದ. ನಮ್ದು ಹೆಂಗಾಗಿದೆ ಪರಿಸ್ಥಿತಿ, ದೇಶದ ವ್ಯವಸ್ಥೆ ನಡೆದು ಹೋಗ್ತದೆ, ತುಡುಗಾಗಿ ಹೋಗ್ತದೆ, ಲೂಟಿ ಆಗ್ತದೆ, ನಂತರ ಹಿತ್ತಲ ಭಾಗ ಹಾಕಿದಂಗೆ ಆಗಿದೆ. ಯಾಕಂದ್ರೆ ನೋಡ್ರಿ ಎಲ್ಲ ಕ್ಷೇತ್ರದಲ್ಲಿ ಇದೊಂದೇ ಅಲ್ಲ, KPSC ಅಂತಲ್ಲ, UPSC ಇತ್ತೀಚಿನ ನಾವು ನಿಧಾನಕ್ಕಿಂತ ನೋಡ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಎಲ್ಲೆಲ್ಲಿ ಆಡಳಿತಗಳಿದ್ದಾವೆ ಇವೆಲ್ಲ ಕಾಣ್ತಾ ಇದ್ದೀವಿ, ಪೇಪರ್ ಲೀಕ್ ಆಗೋದು ಕಾಣ್ತಾ ಇದ್ದೀವಿ. ಮುಂದೆ ಆನಂತರ ಪೇಪರ್ ಲೀಕ್ ಆಗೋದ್ರಿಂದ ಇವನ್ನ ಈ ಒಂದು ಪ್ರೊಫೆಷನಲ್ ಕೋರ್ಸ್ಗಳು ಸಹಿತ ಗದ್ದಲಾಗುವಂಥದ್ದು, ನೀಟ, ಸೆಟ್ಟ, ಮುಂದೆ ಅದೇ ರೀತಿಯಾಗಿ ನೆಟ್ಟ, ಯಾವ್ಯಾವ ಕೆಲಸ ಇರ್ತವೆ ಎಲ್ಲ ಕಡೆ ಒಂದು ಹೆಸರು ಬರ್ತಾಯಿದೆ. ಅದಕ್ಕೆ ಸರ್ಕಾರ ಇದ್ದಂಥದ್ದು ಈ KPSCಯನ್ನು ಯಾಕೆ ಮುರಿದು ಮತ್ತೊಮ್ಮೆ ಕಟ್ಟಬಾರದು ಅಂತ. ಇಲ್ಲೇ ಈ ಒಂದು ಅದರಲ್ಲೂ ಈ ಸದಸ್ಯರು ನೇಮಿಸೋದು ಮಾಡೋದು ಏನೋ ಅದಾವಲ್ಲ, ಅವ್ರನ್ನ ಯಾಕೆ ನೇಮಿಸಬೇಕು ಅಂತ ನೇರವಾಗಿ ಸರ್ಕಾರದನ್ನು ಹಸ್ತಕ್ಕೆ ತೆಗೆದುಕೊಂಡು ಅದನ್ನು ಈ ಒಂದು ಅಧಿಕಾರಿ ಶಾಹಿಕಾಯ ಕೊಟ್ಟರು ಕಷ್ಟ ಇಲ್ಲ ಅಂತಲ್ಲ, ಒಪ್ತೀನಿ ಆ ಮಾತನ್ನು. ಆದರೆ ಇದ್ರ ಮೇಲೆ ಯಾಕೆ ನಿಗಾ ವಹಿಸ್ತಾ ಇಲ್ಲ ಸರ್ಕಾರ, ತಾನೇ ಯಾಕೆ ಜವಾಬ್ದಾರಿ ತೊಗೊಳ್ತಾ ಇಲ್ಲ ಅಂತ. ಈಗ ಆಯೋಗೇನು ಕೊಟ್ಟಿದ್ದಾರೆ, ಆಯೋಗ ಮುಗಿ ಶಿಫಾರಸು ಮಾಡಿದ್ದಾರೆ, ಇನ್ನು ಅವರು ಈಗೇನೋ ಅಷ್ಟೇ KBET ಹೋಗಿ ಹಾಕಿದ್ದಾರೆ ಅದ್ರ ಮೇಲೆ ಈ ತನಿಖೆ ಆಗಲೇಬೇಕಂತೇಳಿ ಮತ್ತು ಶಿಕ್ಷೆ ಆಗಬೇಕಂತೇಳಿ. ಆದರೆ ಈ KBET ತೆಗೆದು ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ನಮ್ಗೆ ಅನ್ಯಾಯ ಆಗಿದೆ, ನಾವು ಮಾಡಿಲ್ಲ, ಏನೋ ಮಾಡಿದ್ದಾರೆ, ಮತ್ತೇನು ಸುಳ್ಳು, ಒಂದು ಸುಳಿಗೆ ಮತ್ತೊಂದು ಸುಳ್ಳು, ಒಂದು ಸುಳಿಗೆ ಮತ್ತೊಂದು ಸುಳ್ಳು ಹೇಳ್ಕೊಂತ ಹೋಗುವಂಥದ್ದು. ಬಟ್ ಏನೋ ಆಗಲಿ ಈ ಸಲ ಮಾತ್ರ KPSC ಈ ತಪ್ಪಿತಸ್ಥರ ಶಿಕ್ಷೆ ಕೊಡೋದು ಭಾಳ ಮುಖ್ಯದ. ಯಾಕಂದರೆ KPSC ಬಗ್ಗೆ ವಿಶ್ವಾಸ ಮಾಡಬೇಕಾಯ್ತು ಜನಸಾಮಾನ್ಯರಲ್ಲೇ, ಅದರಲ್ಲೂ ಈ ಮುಂಬರುವ ದಿನಗಳಲ್ಲೇ ಈ ಪರೀಕ್ಷೆ ಕೊಡುವಂಥ ನಮ್ಮ ಅಭ್ಯರ್ಥಿಗಳಲ್ಲಿ. ಯಾಕಂದರೆ ಪ್ರತಿಯೊಬ್ಬ ಅಭ್ಯರ್ಥಿನೂ ಅಸ್ತ್ರ ಕೊಡ್ತಾ ಇರ್ತಾನೆ KPSCಗೆ, KS, ಇವತ್ತಿನ ಇಂಜಿನಿಯರಿಂಗ್ ಇರಲಿ, ಯಾವುದೋ ಒಂದು ಎಕ್ಸಾಮ್ ಇದ್ದರೂ ಇಲ್ಲೇನು ಗದ್ದಲ ಆಗ್ತದಪ್ಪ ಅಂತೇಳಿ ಎಲ್ಲಾದರೂ ಗದ್ದಲ ಹಂಚಿಕೆನ ಈ ಸಬ್ ಪೋಸ್ಟ್ ಆಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲೇ ಆಗಿರ್ಬೋದು. ಪೊಲೀಸ್ ಇಲಾಖೆ ನೋಡಿದ್ರೆ ನೀವು ಪೇಸೋದು ಯಾವ ರೀತಿ ಆಯ್ತು ಅಂತೇಳಿ ಅದಕ್ಕೆ ಯಾರು ಹೊಣೆ ಯಾರಿಲ್ಲ ಅನ್ನೋದು ಅಂತರದ್ದು. ಬಟ್ ಈ ಒಂದು KPSC ಮೂಲಕ ನಡೀತಿರುವಂಥ ಇನ್ನುಳಿದ ಒಂದು ಸಂಸ್ಥೆ ನಡೀತಿರುವಂಥ ಈ ಎಕ್ಸಾಮ್ಗಳಲ್ಲಿ ಇದು ನಿಲ್ಲಬೇಕಾದ್ರೆ ಏನು ಮಾಡಬೇಕು ಅಂತೇಳಿ. ಈವನ್ ನೀವು ಪ್ರೈವೇಟ್ದ ಕಾಲೇಜುಗಳಲ್ಲಿ ಆಗಿರಿ, ಸ್ಕೂಲ್ಗಳಲ್ಲಿಯೂ ಸಹಿತ ಮ್ಯಾನೇಜ್ಮೆಂಟ್ ಕೋಟಾದ್ದು ಮ್ಯಾನೇಜ್ಮೆಂಟ್ದಾಗ ನಾವು ನೋಡ್ತಾ ಇದ್ದೀವಿ. ಇವತ್ತು ಲೆಕ್ಚರ್ಗಳಿಗೆ, ಇನ್ನುಳಿದ ಪೋಸ್ಟ್ಗಳಿಗೆ, ಒಂದು ಸಾಮಾನ್ಯ ಕ್ಲರ್ಕ್ ಪೋಸ್ಟ್ಗೆ 30-40 ಲಕ್ಷಗಳವರೆಗೆ ಬೇಡಿಕೆಗಳನ್ನ ಇಟ್ಟಿದ್ದು ನೋಡ್ತಾ ಇದ್ವಿ. ಇದ್ದಾಗ ಈ ದೇಶಕ್ಕೆ ಏನಪ್ಪ ಎಂದು ಬಗೆಹರಿತದೆ, ರಾಜ್ಯಕ್ಕೆ ಈ ಸಮಸ್ಯೆ ಅಂತ, ಭ್ರಷ್ಟಾಚಾರ ಸಮಸ್ಯೆ ಅಂತ ಬಗೆಹರಿದು ಯಾರಂತಂದ್ರೂ ಇದು ಮುಂದೆ ಹಿಂಗೆ ಬರಿದೇನು ಅಂತ. ಅದಕ್ಕಾಗಿ ಇವತ್ತು ಈ KPSC ಮೇಲಾಗಲಿ ಸರ್ಕಾರದ ಮೇಲಾಗಲಿ ಈ ಒಂದು ಒತ್ತಡ ಮೇಲೆ ಒತ್ತಾಯ ಮಾಡಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಈ ಅಕ್ರಮ ನಡೆದಂಗೆ ಏನು ಮಾಡ್ಲಿಕ್ಕೆ ಸಾಧ್ಯದ. ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನ ಏನೋ ಮಾಡ್ತಾಯಿದೆ, ಇಲ್ಲಂತಲ್ಲ, ಪೂರ್ಣ ಪ್ರಮಾಣದಲ್ಲಿ ಮಾಡೇ ಇಲ್ಲ ಅನ್ನೋ ಪರಿಸ್ಥಿತಿನೂ ಇಲ್ಲಿ ಇವತ್ತು ಪ್ರಯತ್ನ ಮಾಡ್ತಾಯಿದೆ. ಅದು ಇಡೀ ವ್ಯವಸ್ಥೆನೇ ಭ್ರಷ್ಟ ಆದಾಗ ಏನು ಮಾಡೋದು. ಒಂದು ಕಡೆ ಚನ್ನಬಸವಣ್ಣ ಹೇಳ್ತಾರಲ್ರಿ, ಇಡೀ ಸಮುದ್ರನ ಉಪ್ಪಾದ್ರೆ ನಾವೆಲ್ಲಿ ಹೋಗೋದಪ್ಪ ಅಂತ, ಇಡೀ ಸಮುದ್ರ ಮುತ್ತಾದ್ರೆ ಏನೇನು ಕುಡಿದು ಅಂತೇಳಿ. ಎಷ್ಟು ಅದ್ಭುತವಾದ ವಿಚಾರ. ಹೀಗಾಗಿ ಇಡೀ ವ್ಯವಸ್ಥೆ ಏನಾಗಿದೆಪ್ಪ ಅಂದ್ರೆ ಭ್ರಷ್ಟಗೊಂಡದು. ಈ ಭ್ರಷ್ಟಗೊಂಡಲ್ಲಿ ಹೆಂಗಪ್ಪ ಪರಿಹಾರ ಇದಕ್ಕೆ ಅಂತೇಳಿ. ಆದರೂ ಈ ಸನ್ನಿವೇಶದಲ್ಲೇ ಒಂದು ನಮ್ಮ ಉಪಸಮಿತಿ, ಅದರಲ್ಲೂ ಈ ಒಂದು ತನಿಖಾ ಸಮಿತಿ ಈ ಒಂದು KPSCಗೆ ರಿಪೋರ್ಟ್ ಮಾಡಿದ. ನೀವು ಈ ರೀತಿ ಅವ್ರನ್ನ ಶಿಕ್ಷೆ ಕೊಡಿ ತಪ್ಪಿತಸ್ಥರಿಗೆ ಅಂತೇಳಿ ರೆಕಮೆಂಡ್ ಮಾಡಿದ. ಆ ಕೆಲಸ ಏನು KPSC ಮತ್ತು ಸರ್ಕಾರ ಜಂಟಿಯಾಗಿ ಮಾಡಲಿ, ಇಂಥ ಘಟನೆಗಳು ಇನ್ನಷ್ಟು ಆಗದಂಗೆ ಮತ್ತು ಆಗದಂಗೆ ಒಂದು ಪ್ರಯತ್ನ ಮಾಡಲಿ ಅಂತ ಹೇಳ್ತಾ, KPSCಗೆ ಮಾತ್ರ ಈ ಅಂಟಿದ ಕಳಂಕ ಸಮೀಪದಲ್ಲಿ ಹೋಗ್ತದೋ ಇಲ್ಲೋ ಅನ್ನುವಂಥದ್ದು ಭಯನೂ ಆಗ್ಲಿಕ್ಕತ್ತದ. ಯಾಕಂದ್ರೆ ಏನಾದರೂ ಒಂದು ಮತ್ತೊಂದು ಆಗೇ ಇರ್ತದೆ ರೀ. ಒಂದು 3 ದಿನ ಅದಾವೆ, 2-3 ದಿನ ಸಿಕ್ಕೇ ಇರ್ತದೆ. ಹಿಂದೆ ಎಕ್ಸಾಮ್ದಾಯಿತು KS ನೀವು ನೋಡಿದ್ರಿ, ಎಕ್ಸಾಮ್ ವಿಷಯದಲ್ಲೇ ಅನುವಾದ ತಪ್ಪಾಗೋಗ್ಬಿಡ್ತು, ಮತ್ತೊಂದು 2ನೇ ಸಲ ಬಿಟ್ಟು ಅದು ಆಯಿತು. ಹೀಗಾಗಿ KPSC ಅಂದ್ರೆ ಬರೀ ಏನು ಅಂತಂದ್ರೆ ತಪ್ಪುಗಳನ್ನ ಮಾಡ್ತಾ ಹೋಗ್ತಿರುವಂಥ ಕೇಂದ್ರ ಏನೋಪ್ಪ ಇದು
ಇದು ಪ್ರಾಮಾಣಿಕವಾಗಿ ಯಾವಾಗ ಕೆಲಸ ಮಾಡ್ತದೆ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಆಗ್ಯದ. ಅದೇ ರೀತಿ ಅಭ್ಯರ್ಥಿಗಳದ್ದು ಕೂಡ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. L60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.